ಸಮಾಜದವರು ನೀವು ನಾನು ನಿನಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದಾಗಿದ್ದಲ್ಲ ಸರ್. ಸಂತೋಷ್ ಇವಾಗ ಹೇಳ್ತಾ ಇದೀನಿ, ನಾನು ಏನೇ ರೇಷನ್ ದುಡ್ಡು ತಿಂದಿದ್ರು ಸಹ ನನ್ನ ಮಾಹಿತಿ ಕೂಡ ನಾನು ₹1 ತಿಂದಿದ್ರು ಸಹ ಇವರು ಏನು ಸ್ನೇಹಿತರಾಗಿರ್ಬೋದು ಯಾವುದೋ ಒಂದು ಸ್ವಲ್ಪ ಜನ ಮಾಡ್ಕೊಂಡಿದ್ದಾರೆ ಸಂತೋಷ ಕಡೆಗಳು ಇಲ್ಲದ ಸಲದ ಕಮೆಂಟ್ಗಳು ಮಾಡ್ಕೊಂಡು ಮತ್ತು ಫೋನಲ್ಲಿ ಬೆದರಿಕೆ ನೀನು ಬಾ ನೀನು ಶೆಡ್ಗಾಗ್ತೀನಿ ನೀನು ಕೊಲೆ ಮಾಡ್ತೀನಿ ನೀನೆಲ್ಲ ಸಿಕ್ಕೋ ನೀನು ಆ ರೀತಿ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅವನ ದೊಡ್ಡ ಬೆದರಿಕೆಗೆ ನಾವೆಲ್ಲ ಬೆದರಲ್ಲ. ಇದು ಹೊಸಕೋಟೆ ತಾಲೂಕು ನಾವು ಪ್ರಜೆಗಳು. 4-5 ಮೀಡಿಯಾ ಇದೆ. ಈ ಮೀಡಿಯಾದಲ್ಲಿ ನಾನು ಇಲ್ಲಿ ರೇಸ್ ಮಾಡಬೇಕು ಅಂತಂದರೆ ಒಂದೊಂದು ಮೀಡಿಯಾದವ್ರಿಗೆ 10 ಲಕ್ಷ ಕಾಮೆಂಟ್ ಬರಬೇಕಂತೆ. 1 ಲಕ್ಷ ಟೋಟಲ್ 5 ಲಕ್ಷ ಜನ ಕಾಮೆಂಟ್ ಬರ್ಬೇಕಂಗಾದ್ರೆ ಅವನು ಹೊಸಕೋಟೆ ಬಗ್ಗೆ ಮಾತಾಡಿದ್ದು ನೀನು ತಪ್ಪು, ಹಾಗಾಗಿ ನೀನು ಕ್ಷಮೆ ಯಾಚಿಸ್ಬೇಕು ಹೊಸಕೋಟೆ. ಅದೇ ಥರ ನಮ್ಮ ಮಾಲೂರು ಜನರಿಗೆ ಏನಿವತ್ತು ರೇಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ, ಆ ರೇಸ್ ದಯವಿಟ್ಟು ಮಾಲೂರು ಜನತೆಗೆ ನಾನು ಕೇಳ್ಬೋದು, ದಯವಿಟ್ಟು ನಮ್ಮ ರೈತರ ಬಗ್ಗೆ ಮೋಸ ಮಾಡಬೇಡ. ಏನು ಹೇಳ್ತೀವಿ ನಿಮ್ಮ ಸ್ನೇಹಿತರ ಬಗ್ಗೆ? ಸರ್ ಕಾರಣ ಅಂತ ಏನಿಲ್ಲ, ಬರೀ ಡೋಂಗಿ ಅವನ್ ನಾನೊಬ್ಬನೇ ಅಲ್ಲ ಸರ್, ಅವನ ಜೊತೆ ಸ್ವಲ್ಪ ದಿನ ಇರೋ ನೆಕ್ಸ್ಟ್ ಡೇ ಇರಲ್ಲ. ಅವ್ನು ಅಮ್ಮ ಮಾತ್ರ 1 ತಿಂಗಳು 2 ತಿಂಗಳು. ಈಗ ಒಳ್ಳೆ ಸ್ನೇಹ ಹಂಗಿಂಗ್ ಅಂತ ಹೇಳ್ತಿದ್ರೆ ಸರ್, ವ್ಯಕ್ತಿನ ಅವನ ಗುಣಗಳನ್ನ ತಿಳ್ಕೊಂಡಿರ್ತೀವಿ. ಸುಮಾರು ಟೈಮ್ ಹಿಡಿತದೆ, ನಮಗೆ ಗೊತ್ತಿಲ್ಲ, ನೀಟಾಗಿ ಯಾಮಾರಿಸ್ತಾರೆ ಅವನ್ನ. ನನ್ನ ದುಡ್ಡು ಹೋಗ್ಬಿಟ್ಟು ಅಂತ ನನಗೆ ಬೇಜಾರೇ ಇಲ್ಲ ಸರ್. ಯಾವ ರೀತಿ ಯಾಮಾರಿಸಿದ್ರೆ ಸರ್ ಹಂಗಣ್ಣ ಇಲ್ಲ, ಒಳ್ಳೆ ತಂದವಾಗ ಮಾತಾಡಿ ರೈತರು ಅಂದ್ರಲ್ಲ, ನಾವು ರೈತರ ಸರ್, ನಾವು ರೈತರ ಮಕ್ಕಳು, ನಾವು ರೈತರ ಕೆಲಸ ಹೇಗೆ ಮಾಡ್ತಾ ಇಲ್ಲ, ನಾವು ರೈತರ ಮಕ್ಕಳೇ. ಆದ್ರಿಂದ ನಮ್ಮ ದುಡ್ಡು ಅದಕ್ಕೆ ನಮಗೂ ಒಂದು ಖುಷಿ ಅಲ್ವಾ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಹೇಳ್ಕೊಂಬತ್ತು ಯಾರೇ ಬಂದು ಸಪೋರ್ಟ್ ಮಾಡ್ತಾ ಇರ್ತೀವಿ, ಯಾರು ಬಂದರೂ ಮಾಡ್ತಾ ಇದ್ದೀವಿ. ಬಸವಣ್ಣ ಸೇವೆ ಆಗಲಿ, ಬಸವಣ್ಣ ಅಂತ ಹೇಳ್ತಾರಲ್ಲ, ಬಸಪ್ಪನ ಅಂತ ಹೇಳ್ತಾರಲ್ಲ ಬಸಪ್ಪನ ನೀವು ಅವಾಗ್ಲಿಂದಲೇ ನಿಮ್ಮ ಮನೆಯಲ್ಲೇ ಕರು ಮಾಡಿಸಿ ಸಾಕಿ ಬೆಳೆಸೋದು. ಅದೆಲ್ಲ ಬಿಡಿ ಸರ್, ಇಷ್ಟೆಲ್ಲ ಮಾಡಿದ್ವಿ, ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ವಿ. ನಾನು ಕುರುಬ ಸಮಾಜ, ಅವರು ತಿಗಡು ಸಮಾಜ. ನಾವೇ ತಿಗಡು ಸಮಾಜದವರು ನೀವು ನಾನು ನಿನಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದಾಗಿದ್ದಲ್ಲ ಸರ್. ಯಾಕೆ ಅದನ್ನ ಜಾತಿ ನೋಡ್ತಾವ ನಾವು, ನೀನು ಯಾಕಪ್ಪ ಹೇಳ್ತೀಯಾ ಕುರುಬರು ಬಲ್ಲನ್ ಮಕ್ಕಳು ಹಿಂದೆಯಿಂದ ಇಟ್ಬಿಡ್ತಾರೆ ಅಂತ. ನಾವು ಮುಂದೆಯಿಂದನೇ ಹೇಳ್ತೀನಿ, ಹಿಂದೆ ಇಡೋ ಅಭ್ಯಾಸ ಎಲ್ಲ ನಮಗೆ. ಯಾವಾಗ ಹೇಳಿದ್ನಿ ಮಾತು ಸರ್? ಒಂದು ಅದು ಇಂಥವರು ಇಲ್ಲಿ ಉಪ್ಪರಹಳ್ಳಿ ಅಂತ ಅವ್ರು ವಿಡಿಯೋ ಮಾಡವ್ರೆ. ಅವಾಗ ಬಂದಾಗ ಇವ್ರು ನಮ್ಮ ಹುಡುಗರು ಹೋಗಿದ್ದಾರೆ ನೋಡಕ್ ಹೋದಾಗ ಅವರು ಸೆಲ್ಫಿ ತಗೊಂಡೋಗಿ ಹೋಗಿದ್ದಾರೆ. ಅವ್ರು ಯಾವ್ದೋ ಫಂಕ್ಷನ್ ಹೋಗ್ತಾರೆ, ಹುಡುಗರು ಹೋಗ್ತಾರೆ, ಅವಾಗ ನೀತು ಅವರಿದ್ದಾರೆ ಬನ್ನಿ ಫೋಟೋ ತಗೋಣ ಅಂದ್ಬಿಟ್ಟು ಹೋದಾಗ ಯಾವ್ರು ಅಂತ ಕೇಳಿದ್ದಾರೆ, ಕುರುಬ್ರಳ್ಳಿ ಅಂತ ಹುಡುಗರು ಹೇಳಿದ್ದಾರೆ. ಹೇಳಿದಾಗ ಅವಾಗ ಅಂದಿರೋ ಮಾತು, ಕುರುಬರು ಬಲ್ಲನ್ ಮಕ್ಕಳು ನೀವು ಹಿಂದೆಯಿಂದ ಹೊಡೆದು ಬಿಡ್ತೀರಾ ಅಂತ. ಹಿಂದೆಯಿಂದಲ್ಲ ಸರ್, ಮುಂದೆಯಿಂದ ಹೊಡಿತೀವಿ, ಬರ ಕೇಳಿ ಸರ್. ಅಂದ್ರೆ ಏನ್ ದ್ವೇಷದಿಂದ ಹೇಳಿರಂತ ಮಾತಾಡೋದು ಏನ್ ಅಂತ ಅವನ್ನೇ ಕೇಳ್ಬೇಕು ಸರ್. ಅದು ಅವನ್ನೇ ಕೇಳ್ಬೇಕು, ಏನು ದ್ವೇಷ ಯಾಕಪ್ಪ ಹಂಗಂತ ಕೇಳ್ಬೇಕು ಸರ್. ನೋಡಿ ನಮ್ಮ ಹುಡುಗ, ನನ್ನ ಮಚ್ಚ, ಅವನು ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡು, ತಿಗಳ್ರು ಇವರು. ನವೀನ್ ಇಲ್ಲಿ ಅವನೇ. ನಮ್ದು ಗಲಾಟೆ ಆದ್ಮೇಲೆ ಇವನೇ ಫೋನ್ ಮಾಡಿ ಅವ್ರಿಗೆ ಬೀರೇಶಣ್ಣ ಬಂದ್ರೆ ಆಮೇಲೆ ಬೇರೆ ಕತೆ ಅಂತ ಇವರೇ ಹೇಳವ್ರೆ. ನೋಡಿ ಇವ್ರು ಗೌಡ್ರು, ಇವ್ರು ಮುನಾಜ್ ಹೇಳ ಎಲ್ಲ ಬಿಡಿ, ಎಲ್ಲ ಜಾತಿ ಇರ್ತೀವಿ. ಜಾತಿ ಅದು ಮನೇಲಿ ಒಳಗಡೆ ಇರ್ಬೇಕು ಸರ್, ಹೊರಗಡೆ ಬಂದ್ರೆ ಚಪ್ಪಲಿ ಬಿಟ್ಟಂಗೆ ಹೋಗ್ಬೇಕು. ಚಪ್ಪಲಿನ ಹೆಂಗ್ ಬಿಡ್ತೀವಿ ಆ ಥರ ಚಪ್ಪಲಿನ ಬಿಟ್ಬಿಟ್ಟು ಹೋಗ್ಬೇಕು. ಜಾತಿ ಅನ್ನೋದು ಬಿಟ್ಬಿಡ್ಬೇಕು. ಮನೆಯಿಂದ ಹೊರಗಡೆ ಬಂದ್ರೆ, ಮನೆ ಒಳಗಡೆ ಹೋಗಿ ನಾವು ಚಪ್ಪಲಿ ಬಿಟ್ಬಿಟ್ಟು ಹೆಂಗ್ ಒಳಗಡೆ ಹೋಗ್ತೀವೋ ಅದೇ ಥರ ಮನೆಯಿಂದ ಹೊರಗಡೆ ಬರುವಾಗ ಜಾತಿ ಬಿಟ್ಬಿಟ್ಟು ಬರ್ಬೇಕು ಅಲ್ವಾ ಸರ್? ಇವನ್ ಯಾರೋ 3rd ಕ್ಲಾಸ್ ನನ್ನ ಮಗ, ಇವನು ಇಲ್ಲೆಲ್ಲ ಬಂದು ನಮ್ಮ ಹತ್ರ ಹೆಲ್ಪ್ ಮಾಡಿಸ್ಕೊಂಡು ನೀನು ನಮ್ಮ ಜಾತಿ ಬಗ್ಗೆನೇ ಯಾಕಯ್ಯ ಮಾತಾಡ್ತೀನಿ? ಅವಶ್ಯಕತೆ ಏನು? ನೀನು ಲಾಭ ಏನು ಅದರಲ್ಲಿ? ಹೋಗ್ಲಿ, ಲಾಭ ಏನಾದ್ರು ಬಂದರೆ ಮಾತಾಡ್ಬಿಟ್ಟ ಬಿಡು ಹೋಗ್ಲಿ. ನಮ್ಮ ಸ್ನೇಹಿತರು ಲಾಭ ಏನು? ಅವಶ್ಯಕತೆ ಏನಿತ್ತು ಆ ಮಾತಿಗೆ? ಈಗ ಇಲ್ಲಿ ರೈಸ್ ಮಾಡೋ ಬೀರೇಶಣ್ಣ ಎಮರ್ಜೆನ್ಸಿ ಅಂತ 12 ಗಂಟೆ 1 ಗಂಟೆ ಇವಾಗ ಎಲ್ಲೋದು ಬೀರೇಶಣ್ಣ? ಎಲ್ಲೋದಪ್ಪ? ಸ್ಟ್ರೈಕ್ ಮಾಡಿದ್ರಲ್ಲಪ್ಪ ಹೊಸಕೋಟೆನಾಗ, ಇವ್ರನ್ನೇ ರ್ಯಾಲಿ ಎಲ್ಲ ಮಾಡಿದ್ರು ಸರ್. ಈಗ ಹೊಸಕೋಟೆನಾಗ ಮಾಡಿದ್ದಾಯ್ತು, ಹೊಸಕೋಟೆಯಿಂದ ಬೇಸ್ಮೆಂಟ್ ಹಾಕೊಂಡೆ, ಹೆಸರು ಮಾಡ್ಕೊಂಡೆ, ಬಿಗ್ ಬಾಸ್ ಹೋದೆ, ಬಂದೆ, ಅದು ಯಾವುದಾದ್ರು ಲಾಕೆಟ್, ಆದ್ರಿಂದ ನೀನು ಕರ್ನಾಟಕ ಪೂರ್ತಿ ವೈರಲ್ ಅದೇ. ಸರಿ, ಇವಾಗ ಮಾಲೂರವ್ರು ಏನು ತಟ್ರಲ್ಲ, ಏಮಾರ್ಸೋಕ್ಕಾಗಲ್ಲ. ನೀನು ಇಷ್ಟು ಹೇಳಿದಿರಿ, ಮಾಡಿರೋರೇ ಹೇಳಿದಿರಿ ಅಂದರೆ ನೀನು ಅವ್ರು ಏಮಾರ್ತಾರ? ಅವ್ರು ನಿನ್ ಹಿಂದೆ ಇಕ್ಕೋದಲ್ಲ, ಎಲ್ಲಂದ್ರಲ್ಲಿ ಇಕ್ಬಿಡ್ತಾರೆ ಮಾಲೂರಾಗ. ಅವ್ರು ಏನು ತಟ್ರಲ್ಲ. ನಾವು ಏನೇನು ಹೇಳೋದು ಕತೆಗಳೆಲ್ಲ ನಡೆಯಲ್ಲ, ಹೇಳೋದು ಕೇಳೋದು ಎಲ್ಲ ಕಟ್ಪಾಕಿ ಇಟ್ಬಿಡು. ಇವಾಗ ನಾವು ಮಾಡಿರೋ ಆರೋಪಕ್ಕೆ ಉತ್ತರ ಕೊಡು. ತಪ್ಪ
ತಪ್ಪಿದ್ರೆ ಕೆರ್ದಾಗ ಹೊಡೆ ಯೋ, ನಾವೇನ ತಪ್ಪು ಮಾಡಿದ್ದೀರಾ? ಮಾಡಿಲ್ಲ ತಾನೇ, ಆರೋಪ ಮಾಡ್ತಾ ಇದ್ದೀರಲ್ಲ. ಡೋಳವರು ಯಾವುದೋ ಒಂದು ಬೈಟು ಶಾರ್ಟ್ ಮೂವಿ ಇದಕ್ಕೆ ಬೀರೇಶಣ್ಣ ತಮ್ಮನು ಅಂತ ಅಂದಿದ್ದಕ್ಕೆ 7 ಅವರ್ ಕಾಯಿಸಿದ್ದೀರಾ. ಸಂತೋಷ, ಸೆಲೆಬ್ರಿಟಿ ಆಗಿದೆ, ಖುಷಿ. ಬರಬಾಡ್ರಪ್ಪ ಅಂತ, ಅಣ್ಣ ನಿಮ್ಮ ಹುಡುಗರನ್ನ ಕಳಿಸ್ಬೇಡಣ್ಣ ಅಂತ ಒಂದು ಫೋನ್ ಮಾಡಿ ಹೇಳಿದ್ರೆ ಹೋಗ್ಬಾಡ್ರಪ್ಪ ಅದನ್ನ ಒಳಗಡೆ ಮುಚ್ಚಿಕ್ಕಂತ ಏನಾದ ಯಾವ್ದಾವ್ದು ಮಾಡ್ಕೊಂಡು ಇವಾಗ ಮಾಲೂರು ಆಗಿದೆಯಾ, ಅಲ್ಲಿ ಜನ 1.5 ಲಕ್ಷ ಅಲ್ಲಿಂದ ಏನೇನು ಬೋಗಾಸ್ಗಳು ಬಿಡ್ತೀವಿ, ಯಾರಿಗಪ್ಪ ಗೊತ್ತು? ಏನಣ್ಣ ನಾನು ಹೇಳೋದ ಕರೆಕ್ಟೇ ಇಲ್ಲ ಏನಣ್ಣ? ಸಂತೋಷ್ ಇವಾಗ ಹೇಳ್ತಾ ಇದೀನಿ, ನಾನು ಏನೇ ರೇಷನ್ ದುಡ್ಡು ತಿಂದಿದ್ರು ಸಹ ನನ್ನ ಮಾಹಿತಿ ಕೂಡ, ನಾನು 1 ರೂಪಾಯಿ ತಿಂದಿದ್ರು ಸಹ ಇವ್ರು ಏನ್ ಬಂದಿದಾರಲ್ಲ ಇಷ್ಟು ರೈತರು, ಅಷ್ಟು ರೈತರ ಕೈಯಲ್ಲೂ ಚಪ್ಪಲಿ ಹೊಡ್ಸ್ಕೊತೀನಿ. ಇದಕ್ಕಿಂತ ಇನ್ನೇನು ಹೇಳ್ಬೇಕು ಸರ್? ನಾನು ಯಾವ ದಯವಿಟ್ಟು ಅವನ್ನ ನೀವು ನಾಳೆನೆ ಹೋಗಿ ಅವನ್ನ ಕಲೆ ಹಾಕಿ ಅವನ್ನ ಕೇಳ್ರಿ. ಈ ಥರ ಎಲ್ಲ ಮಾತಾಡ್ತಾರೆ ಹೊಸ್ಕೊಂಡೆ ಜನ, ನಿಜ ಸುಳ್ಳ ಅಂತ. ನೀವು ದಯವಿಟ್ಟು ನಾಳೆನೆ ಹೋಗಿ ಕೇಳಿ ಸರ್, ಮನೆ ಬಾಗ್ಲಲ್ಲೇ ನಿಂತ್ಕೊಂಡು ಕೇಳಿ ಸರ್. ಅವ್ನು ಏನಾದ್ರು ಪ್ರತಿ ಉತ್ತರ ಕೊಟ್ಬಿಟ್ರೆ ಕೇಳಿ ಸರ್, ಉತ್ತರನೇ ಕೊಡ್ತಾ ಇಲ್ಲ. ನಾವು ಈಗಿನ ಒಂದು 15 ದಿನ ಮಾತಾಡ್ತಿದ್ವಿ, ಮುಂದೆ ಒಂದು ಮಾತು ಬಲ್ಲಿ ಅವ್ನು ಮಾಡಿ ಅದು ತಪ್ಪು ಸರ್, ನಿಜವಾಗ್ಲೂ ಅವ್ನು ತಪ್ಪು ಮಾಡಿದ್ದಾನೆ, ಅದಕ್ಕೆ ಅವ್ನು ಬರ್ತಾ ಇಲ್ಲ. ದಯವಿಟ್ಟು ನಾವು ಮಾಧ್ಯಮದ ಮಿತ್ರರನ್ನ ಕೇಳೋದಿಷ್ಟ, ಅವ್ನ ಮಾತು ಹೋಗಿ ಕೇಳಿ. ಈ ಥರ ಮಾತಾಡ್ತಾ ಇದ್ರೆ ನೀವು ಪ್ರತಿಕ್ರಿಯೆ ಏನು ಅಂತ ನೀವು ಕೇಳಿ ಸರ್, ಅವ್ರನ್ನ ದಯವಿಟ್ಟು ಕೇಳ್ಬೇಕು ನೀವು. ಇದೊಂದು ಥ್ಯಾಂಕ್ ಯು ಸರ್. ಕೇಳಿ ಸರ್, ಎಲ್ಲ ರೋಡ್ ಯಾಕೆ ಬಟ್ಟೆ ಹಾಕೊಂಡು ಯಾಕೆ ಹೋಗಿದ್ದೆ, ಡ್ರಗ್ಸ್ ತಗೊಂಡು ಯಾಕೆ ಸ್ಪಂದನ ಹಾಸ್ಪಿಟಲ್ ಹೋಗ್ತಾ ಇದ್ದೆ, ಅಲ್ಲಿ ಯಾಕೆ ಬಾಯಿ ಬಂದಂಗೆಲ್ಲ ಎಲ್ಲಾನು ಬೈತಾ ಇದ್ದೆ. ಏನೋ ಅಂದರೆ ಮೊನ್ನೆ ನಾನು ಮಾಧ್ಯಮದಲ್ಲಿ ಮಾತಾಡಿದ್ದಕ್ಕೆ ಅವರ ಸ್ನೇಹಿತರಾಗಿರ್ಬೋದು, ಯಾರೋ ಒಂದು ಸ್ವಲ್ಪ ಜನ ಮಾಡ್ಕೊಂಡಿದ್ದಾರೆ. ಸಂತೋಷ ಕಡೆಯವರು ಇಲ್ಲದ ಸಲ್ಲದ ಕಮೆಂಟ್ಗಳು ಮಾಡ್ಕೊಂಡು ಮತ್ತು ಫೋನಲ್ಲಿ ಬೆದರಿಕೆ, ನೀನು ಬಾ, ನೀನು ಶೆಡ್ಗಾಗ್ತೀನಿ, ನೀನು ಕೊಲೆ ಮಾಡ್ತೀನಿ, ನೀನೆಲ್ಲ ಸಿಕ್ಕೋ, ನೀನು ಆ ರೀತಿ ಮಾಡ್ತೀನಿ, ಈ ರೀತಿ ಮಾಡ್ತೀನಿ. ಅವನ ದೊಡ್ಡ ಬೆದರಿಕೆಗೆ ನಾವೆಲ್ಲ ಬೆದರಲ್ಲ. ಇದು ಹೊಸಕೋಟೆ ತಾಲೂಕು, ನಾವು ಪ್ರಜೆಗಳು. ಅವನು ಏನಾದರೂ ಬೆಳೆದಿದ್ದಾನೆ, ಇಲ್ಲಿಂದನೇ ಅವನ ತಳಪಾಯ, ಇಲ್ಲಿಂದನೇ ಶುರು ಅವನಿಗೆ ಪುನರ್ಜನ್ಮ ಕೊಟ್ಟಿದ್ದು ನಮ್ಮ ಹೊಸಕೋಟೆ ತಾಲೂಕು. ಕರೆಕ್ಟಾಗಿ ಅವ್ನು ಮಾತಾಡಬೇಕಾದ್ರೆ ಹೊಸಕೋಟೆ ಅವ್ರ ಬಗ್ಗೆ ನೀನು ಮಾತಾಡೋದು ತಪ್ಪು. ಅದರಲ್ಲೂ ಏನು ಇವತ್ತು ಜಾತಿ ಬಗ್ಗೆ ಮಾತಾಡ್ತಾರೆ ನೋಡ್ರಿ, ಅದು ತುಂಬ ತಪ್ಪು. ಇವತ್ತು ನಮ್ಮ ಹೊಸಕೋಟೆಯಲ್ಲಿ ತುಂಬ ಜಾತಿಗಳಿದ್ದಾವೆ. ನಾವೆಲ್ಲ ಜಾತಿ ಬಗ್ಗೆ ನಾವು ಯಾವತ್ತೂ ಮಾತಾಡಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದು. ಇವತ್ತು ವೀರೇಶಣ್ಣ ಅವ್ರ ಕುರುಬರಾಗಿರ್ಬೋದು, ನಮ್ಮ ಇವರು ಕಿರಣ್ ಅವರು ಆಗಿರ್ಬೋದು, ಅವರು ಕೂಡ ತಿರುಳರಾಗಿರ್ಬೋದು, ನಾವು ಗೌಡ್ರು, ಅನೇಕ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಇಲ್ಲೇ. ನಾವ್ಯಾವತ್ತು ಒಂದೇ ತಟ್ಟೆಯಲ್ಲಿ ಅನ್ನ ತಿಂದ ವ್ಯಕ್ತಿಗಳು ನಾವು. ಇಡೀ ಸರ್ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ ನಾವು. ಅದೇ ರೀತಿಯಲ್ಲಿ ಇವತ್ತು ಜಾತಿ ಬಗ್ಗೆ ಹೊಸಕೋಟೆಯಲ್ಲಿ ತಂದು ನೀನು ಈ ಥರ ಮಾತಾಡ್ತಿಲ್ಲ, ಕುರುಬರ ಬಗ್ಗೆ ನಿಂಗೆ ಎಷ್ಟು ಧೈರ್ಯ? ನೀನು ಮಾತಾಡಬೇಕಾದ್ರೆ ಎಚ್ಚರಿಕೆ. ಇಲ್ಲಿ ಜಾತಿ ಬಗ್ಗೆ ಹೊಸಕೋಟೆಯಲ್ಲಿ ಮಾತಾಡಬೇಕಾದ್ರೆ ನೀನು ಜಾತಿ ಬಗ್ಗೆ ಮಾತಾಡಿದೆ ಅಂದರೆ ಅಲ್ಲೇ ಅಡ್ಡ ಹಾಕ್ಕೊಂಡು ನಿನ್ನ ಹೊಸಕೋಟೆ ತಾಲೂಕಿಗೆ ಒಳಗಡೆ ಬಿಡಲ್ಲ ನಾವು. ಎಲ್ಲ ಜಾತಿಯವರು ಅಷ್ಟೇ. ಅವನು ಹೊಸಕೋಟೆ ತಾಲೂಕಲ್ಲಿ ಒಳಗಡೆ ಬಿಡಲ್ಲ ನಾವು. ಅವನು ಪ್ರೀತಿ ವಿಶ್ವಾಸದಿಂದ ಏನಾದರೂ ಗಳಿಸ್ಕೊಂಬೋದೆ ಹೊರ್ತು ಜಾತಿ ಬಗ್ಗೆ ಮಾತಾಡಿ ಇನ್ನೊಂದು ತಪ್ಪು ಮಾಡ್ತಾವನು ಅವನು. ಆದ ಕಾರಣ ಮಾಲೂರು ಜನತೆಗೆ ನಾನು ಹೇಳೋದಿಷ್ಟ, ದಯವಿಟ್ಟು ಅವ್ನು ನಂಬ್ಕೊಂಡು ಯಾವುದೇ ಥರ ಅವನು ಹಿಂದೆ ಹೋಗ್ಬೇಡಿ. ಇನ್ನೊಂದು ಮಾತು ಹೇಳ್ತಾರೆ ಅವರು, 4-5 ಮೀಡಿಯಾ ಐತೆ. ಈ ಮೀಡಿಯಾದಲ್ಲಿ ನಾನು ಇಲ್ಲಿ ರೇಸ್ ಮಾಡಬೇಕು ಅಂತಂದರೆ ಒಂದೊಂದು ಮೀಡಿಯಾದವ್ರಿಗೆ 10 ಲಕ್ಷ ಕಾಮೆಂಟ್ ಬರ್ಬೇಕಂತೆ. 1 ಲಕ್ಷ ಟೋಟಲ್ 5 ಲಕ್ಷ ಜನ ಕಾಮೆಂಟ್ ಬರ್ಬೇಕಂಗಾದ್ರೆ ಅವನು ಕಾಮೆಂಟು ಬರಲ್ಲ, ಯಾವುದೂ ಬರಲ್ಲ. ಗೊತ್ತಾಗದೆ ನಿನ್ನ ಬಂಡವಾಳ ಇಲ್ಲಿ. ಹೊಸಕೋಟೆ ಬಗ್ಗೆ ಮಾತಾಡಿದ್ದು ನಿನ್ನ ತಪ್ಪು. ಹಾಗಾಗಿ ನೀನು ಕ್ಷಮೆ ಯಾಚಿಸ್ಬೇಕು ಹೊಸಕೋಟೆ ಅವ್ರಿಗೆ. ಅದೇ ಥರ ನಮ್ಮ ಮಾಲೂರು ಜನರಿಗೆ ಏನಿವತ್ತು ರೇಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ, ಆ ರೇಸ್ ದಯವಿಟ್ಟು ಮಾಲೂರು ಜನತೆಗೆ ನಾನು ಕೇಳ್ಕೊಂಡು, ದಯವಿಟ್ಟು ನಮ್ಮ ರೈತರ ಬಗ್ಗೆ ಮೋಸ ಮಾಡಬೇಡ. ದಯವಿಟ್ಟು ಅನ್ನದಾತರು ನಾವು ರೈತರು, ಇವತ್ತು ಕೂಡ ನಾವು ವ್ಯವಸಾಯ ಮಾಡ್ತೀವಿ ನಾವು. ಅದೇ ಕಾರಣಕ್ಕಾಗಿ ನಾವು ದಯವಿಟ್ಟು ನಮ್ಗೆ ಮೋಸ ಮಾಡಬೇಡ. ನೀನು ಮಾಲೂರು ಜನತೆಗೂ ಮೋಸ ಮಾಡಬೇಡ. ನೀನು ಇಲ್ಲಿದು ಕರ್ನಾಟಕ ಜನತೆಗೆ ನಾನು ಹೇಳೋದು ಇಷ್ಟ ಸರ್, ದಯವಿಟ್ಟು ರೈತರಿಗೆ ನೀನು ಮೋಸ ಮಾಡಬೇಡ. ನೀನು ಎಲ್ಲ ಅನ್ನದಾತ ಪ್ರಭುಗಳು ಇರೋದು ಇಲ್ಲಿ ನಮ್ಮ ದೇಶನ ನಾವು ಸುಭಿಕ್ಷವಾಗಿ ಬದುಕಬೇಕಾದ್ರೆ ಇಂಥ ಕೆಟ್ಟ ಹುಳ ಹೋಗ್ಬೇಕು, ನಾಶ ಆಗಬೇಕು. ಮೊದಲನೇದಾಗಿ ಜಾತಿ ಬಗ್ಗೆ ಮಾತಾಡೋದು ಅವ್ನು ಮೊದಲನೇ ತಪ್ಪು. ಆದ ಕಾರಣ ಮಾಲೂರು ಜನತೆಗೆ ಹೇಳೋದಿಷ್ಟೇ, ದಯವಿಟ್ಟು ರೇಸ್ ಮಾಡಕ್ ಬಿಡಬೇಡಿ. ರೇಸ್ ಮಾಡಂಗಿದ್ರೆ ವರ್ತೂರಲ್ಲಿ ಮಾಡ್ಕೊಳ್ಳಿ. ನಿಮ್ಮ ತಾಲೂಕಲ್ಲಿ ಯಾಕೆ ಬಿಟ್ಕೊಂತೀರಾ? ನಮ್ಮ ತಾಲೂಕಲ್ಲಿ ಒಬ್ರು ಬರಲ್ಲ, ಅವನ ಊರಿಂದ ಒಂದು ವ್ಯಕ್ತಿ ಕೂಡ ಬರಲ್ಲ. ಆದ್ರೂ ಕೂಡ ಇವತ್ತು ಹೊಸಕೋಟೆ ಜನ ನಮ್ಮವರು
ಅಂತ ನಾವು ರೈತರ ಮಗ ರೈತರ ಪರವಾಗಿ ಅವನು ಒಳ್ಳೆ ಕೆಲಸ ಮಾಡ್ತಾನೆ. ರೈತರನ್ನ ತುಳಿಯೋ ಕೆಲಸ ಮಾಡ್ತಾ ಇದ್ದಾನೆ ಸ್ವಾಮಿ ಅವನು. ಎಲ್ಲಿ ಮಾಡ್ತಾವನೆ ಅಲ್ಲೆಲ್ಲ ಇವಾಗ ಇದು ಜಿ ಕನ್ನಡ ಯಾವ್ದಾದ್ರು ಪ್ರೋಗ್ರಾಮ್ಗಳಲ್ಲಿ ದುಡ್ಡು ತಗೊಂಡು ಪ್ರೋಗ್ರಾಮ್ಗಳಿಗೆ ಹೋಗ್ತಾವನೆ. ಇಲ್ಲ ಅಂದ್ರೆ ಇಲ್ಲೆಲ್ಲ ಬಂದು ಚಾಕ್ನ ಸುಡ್ತಾನೆ. ಕೆರೆ ದೊಡ್ಡ ಕೆರೆನ ಚಾಕ್ನ ಸುಡ್ತಾವನೆ. ಕುರುಬ್ರಳ್ಳಿ ಕೆರೆನಾಗ ರೀಲ್ಸ್ಗಳು ಮಾಡ್ತಾವನೆ. ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋದಾಗ ದುಡ್ಡು ಕಲೆಕ್ಟ್ ಮಾಡ್ತಾನೆ. ಅಷ್ಟು ಬಿಟ್ರೆ ದುಡ್ಡು ಕಲೆಕ್ಟ್ ಮಾಡ್ತಾನೆ. ನೆಕ್ಸ್ಟು ಈಗ ಮಾಡಿಲ್ಲ, ನೆಕ್ಸ್ಟ್ ಅವ್ನ ಪ್ಲಾನ್ ದುಡ್ಡು ಕಲೆಕ್ಷನ್ ಮಾಡೋದು. ರೈಸ್ ಹೆಸರಲ್ಲಿ ದುಡ್ಡು ಕಲೆಕ್ಷನ್ ಮಾಡೋದು. ಅವನ್ನ ನಂಬಿ ಯಾರು ದುಡ್ಡು ಕೊಡ ಎಲ್ಲಿ ಕಡ್ದು ಬರ್ತಾ ಇದ್ದಾನೆ. ಅವ್ರಿಗೆ ಫೋನ್ ಆಗ್ತದೆ ಮುಂದಿನ ದಿನಗಳಲ್ಲಿ, ನೀವು ಕಡ್ದಿ ಕಡೆ ಎಲ್ಲ ಬಂದಿದ್ದೀರಿ, ನಮ್ಗೆ ಇವಾಗ ದುಡ್ಡು ಬೇಕು, ನೆಕ್ಸ್ಟ್ ರೇಸ್ ಮಾಡ್ತಾ ಇದ್ದೀನಿ ಸಲದೆಲ್ಲ ಮಾತಾಡ್ತಾನೆ. ನಮ್ಮ ಯಲಹಂಕ ಮಂಜಣ್ಣ ಬಗ್ಗೆ ಇಲ್ಲಿದೆಲ್ಲ ಮಾತಾಡ್ತಾನೆ. ತಪ್ಪು. ಅವ್ರ ತಾಲೂಕು ಒಳಗಡೆ ಬಿಟ್ಕೊಂಡ್ರೆ ಮನೆ ಒಂದು 3 ಬಾಗಿಲು ಮಾಡ್ತಾರೆ. ಮನೆ ಒಂದು ಊರು ಬಾಗಿಲು, ಮನೆ ಒಂದಾದ್ರೆ 3 ಬಾಗಿಲು ಅದನ್ನ ಸ್ವಲ್ಪ ತಲೆನಾಗಿ ಇಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ರಿ ಯಾಕೆ ಕೊಡ್ತೀರಾ ನಿಮ್ ತಾಲೂಕ್ ಜಾಗ? ಅವ್ರಲ್ಲಿ ಮಾಡ್ಕೊಳ್ಳಿ ಬಿಡ್ರಿ. ಅಲ್ಲ, ಒಂದು ಚಾನಲ್ ಅಲ್ಲಿ ಹೇಳ್ತಾನೆ, ರೇಸ್ಗೆ ನಾವೆಲ್ಲ ಏನೋ ಪಾಪ ಚೆನ್ನಾಗಿ ಅಂತ ರೈತ ಅಂತ ಸಪೋರ್ಟ್ ಮಾಡ್ರೆ ಸ್ಟಾಲ್ ದುಡ್ಡು ನಾನ್ ತಿಂದ್ಬಿಟ್ಟಿದೀನಿ ಅಂತ ಹೇಳ್ತಾನೆ. ಎಲ್ಲೋ ಸಲದ್ದು ಮಾಡ್ತಾನೆ. ಪ್ರೂಫ್ ಕೊಡ್ಲಿ. ಯಾಕೆಂತಂದ್ರೆ ಇವಾಗ ನಾನೇ ಇದ್ದೀನಿ ಸರ್, ನಾನೇ ಇಲ್ಲೇ ಬಿಟ್ಟಿದ್ದೀನಿ, ನೀನ್ ಇಲ್ಲೇ ಪ್ರೂಫ್ ಕೊಡೋ. ನಾನೇನಾದ್ರು ₹1 ದುಡ್ಡು ತಿಂದಿದ್ರೆ ಇವ್ರ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಚಪ್ಪಲಿ ಹೊಡ್ಸ್ಕೊತೀನಿ. ಅದು ಹೇಳಿರೋ ಸುಳ್ಳು ಅಂತ ಗೊತ್ತಾದ್ರೆ ನಾನೇನ್ ಮಾಡ್ಲಿ? ನೀನ್ ತಪ್ಪು ಮಾಡಿದ್ಯಾ, ನನ್ನ ಊರ್ ಬಾಗ್ಲಲ್ಲಿ ಕಟ್ಟಾಕಣ. ಸರ್, ನೀವು ಅವಾಗಲೇ ಒಂದು ಮಾತು ಹೇಳ್ತಿದ್ರಿ, ಅವನು ದೊಡ್ಡ ಸಂಘ ಬಲ್ಲ ಅಂತ ಹೇಳ್ತಿದ್ರಿ. ಹೇಗೆ ಅಂತ ನೀವು ಯಾವ ರೀತಿ, ಯಾವ ಆಧಾರದ ಮೇಲೆ ಹೇಳ್ತೀರಾ ಸರ್? ಇವನು ಕೋಲಾರ ಹೈವೇಗೆ ಎಲ್ಲ ಕರ್ಕೊಂಡು ಹೋಗಿರ್ತಾನೆ ಸರ್. ಕೋಲಾರ ಹೈವೇಲಿ ಚೆನ್ನಾಗಿ ಎಣ್ಣೆ ಕೊಡಿಸ್ತಾನೆ, ಇವನು ಕುಡಿತಾನೆ. ಕುಡಿದ್ಬಿಟ್ಟು ಪಾಪ ಅವ್ನಿಗೆ ನನಗೆ ಗೊತ್ತಿಲ್ಲ, ನನಗೆ ವಾಟ್ಸಪ್ ಕಾಲ್ ಮಾಡಿದ್ದಾನೆ, ಅದು ನಾನು ರೆಕಾರ್ಡು ಮಾಡಿದ್ದೀನಿ. ಅವ್ನು ನನ್ನ ಮುಂದೆ ಬರಲಿ. ಯಾಕೆ ಅಂತಂದರೆ ಇದು ನಾವು ನೋಡಿ, ಅವ್ನು ರೈತ ಅಂತ ಹೇಳ್ತಾವನಲ್ಲ, ಸಂತೋಷ. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಮಗೂ ಆಸೆನೆ. ಆದರೆ ರೈತರ ವಿಚಾರದಲ್ಲಿ ಹಿಂಗೆಲ್ಲ ಮುಂದೆ ಬಂದ್ಬಿಟ್ಟು ಸುಮ್ಮನೆ ಇಲ್ಲೂ ಸಲ ಸೃಷ್ಟಿ ಮಾಡಿಕೊಂಡು ಅವನ ಕೆಲಸನೇ ಬೇರೆ, ಅವನ ಕೆಲಸ ಬೇರೆ ಮಾಡ್ಕೊಂಡು ಹೋಗ್ಲಿ. ರೈತರ ಮಧ್ಯೆ ಯಾಕೆ ತಂದಿಕ್ತಾ ಇದ್ದಾನೆ? ಇವಾಗ ಸಂಘಬಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಪಂದನ ಹಾಸ್ಪಿಟ್ಲ್ ಹತ್ರ ನನಗೆ ಇದು ಡಾಕ್ಯುಮೆಂಟ್ ನೋಡೋ ಗಂಟ ನನಗೆ ಗೊತ್ತಾಗಿದ್ದಿಲ್ಲ. ಡಾಕ್ಯುಮೆಂಟ್ ನೋಡಿದ್ಮೇಲೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗಿ ಡಾಕ್ಟ್ರೇ ಫೋನ್ ಮಾಡಿ ನನಗೆ ಹೇಳ್ತಾರೆ, ನನ್ನ ಹತ್ರ ಬಂದು ಪ್ಯಾಂಟ್ ತೆಗೆದು ತೋರಿಸಿದ್ದ ಇವನು ಅಂತಲೂ ಹೇಳ್ದ. ಆಮೇಲೆ ಕೋಲಾರ ಹೈವೇಗೆ ಒಬ್ಬನ್ನ ಕರ್ಕೊಂಡು ಹೋಗ್ತಾನೆ ಸರ್. ಪಾಪ ಹೊಟ್ಟೆ ತುಂಬ ಅವ್ರಿಗೂ ಕೊಡಿಸ್ತಾನೆ. ಯಾಕಂತಂದ್ರೆ ಇವ್ರಿಗೆಲ್ಲ ಚೆನ್ನಾಗಿರೋರೇ ಬೇಕು. ಇವನಿಗೆ ಹುಡುಗರು ಎಚ್ಚರವಾಗಿದ್ರೆ ಒಳ್ಳೇದು. ಆಮೇಲೆ ದೊಡ್ಡವನ್ನ ಕರ್ಕೊಂಡು ಹೋಗೋದು, ಅವ್ರಿಗೆ ಎಣ್ಣೆ ಹೊಟ್ಟೆ ತುಂಬ ಕುಡಿಸ್ಬಿಟ್ಟು ಅವ್ರು ಮಾಮೂಲಿ ಎಲ್ಲ ಫುಲ್ ಡೇಟ್ ಆಗಿರ್ತಾರಲ್ಲ, ಅವ್ರಿಗೆ ಎಲ್ಲೆಲ್ಲ ಕೈ ಹಾಕೋದು ಹಿಂಗೆಲ್ಲ ಮಾಡಿದ್ದಾನೆ.